ಒಬ್ಬರು ತುರುಗಾಹಿ ರಾಮಣ್ಣ ಅಂತಿದ್ರು. 900 ವರ್ಷಗಳ ಹಿಂದೆ ಇದು ಆದ ಘಟನೆ. ತುರುಗಾಹಿ ರಾಮಣ್ಣ ಅಂದರೆ ದನ ಕಾಯವ, ನಮ್ಮ ಭಾಷಾದಾಗ ದನ ಕಾಯುವ ರಾಮಣ್ಣವ. ಅವ ಎಷ್ಟು ಶಾಣೆ ಇರಬೇಕು ನೀವು ವಿಚಾರ ಮಾಡಿ. ದನ ಕಾಯ್ಕೋತೀರ, ಆದರೆ ಬಹಳ ದೊಡ್ಡ ಜ್ಞಾನಿ ಆದ. ನಮ್ಮ ದೇಶದ ವೈಶಿಷ್ಟ್ಯನೇ ಹಾಗೆ. ಅವರು ಏನೂ ಇರೋದಿಲ್ಲ, ಆದರೆ ಬಹಳ ದೊಡ್ಡವರಾಗಿಬಿಡ್ತಾರೆ. ದೊಡ್ಡ ಜ್ಞಾನಿ ಮನುಷ್ಯ ತುರುಗಾಹಿ ರಾಮಣ್ಣ. ಆದರೆ ದನನೇ ಕಾಯ್ತಿದ್ದ ಸಾಯೋತಕ. ಮುಂಜಾನೆ ಎದ್ದು ಕೂಡಲೇ ಹೊಡ್ಕೊಂಡು ಹೋಗೋದು. ತನ್ನ ದನ ಅಲ್ಲ, ಊರ ದನ ಎಲ್ಲ ತೊಗೊಂಡು ಹೋಗೋದು. ಹೋಗಿ ಅವುಗಳಿಗೆ ಚೆನ್ನಾಗಿ ಮೇಯಿಸಿ ಮಾಡಿ ಸಾಯಂಕಾಲ ತಂದು ಅವರವ್ರ ಮನೆಗೆ ಮುಟ್ಟಿಸಿ ಹೋಗಿ ಆನಂದವಾಗಿ ಮಲ್ಕೋತಿದ್ದ. ಅವನೇ ದೊಡ್ಡ ಸಂತನಾದ. ಆತ ಹೇಳ್ತಾನೆ, ಉದಯದಲ್ಲಿ ಬ್ರಹ್ಮನ ಕಾವೆ, ಮಧ್ಯಾಹ್ನ ವಿಷ್ಣುವ ಕಾವೆ, ಅಸ್ತಮದಲ್ಲಿ ರುದ್ರನ ಕಾವೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮತ್ತೆ ಕತ್ತಲಾಗೆ ತಮ್ಮ ತಮ್ಮ ಮಂದೆಗೆ ಅವುಗಳನ್ನೇನು ಮಾಡ್ತೇನೆ, ಅವುಗಳನ್ನು ಹೊಡೆದು ಮಂದೆಗೆ ಹೊಡೆದು ಬರ್ತೀನಿ. ಆನಂತರ ಏನು ನನ್ನ ಕೈಯೊಳಗೆ ಕಾವ ಕಟ್ಟಿಗಿರ್ತದ, ಆತ ಅಂತಾನ ಮಂದೆಗೆ ಹೊಡೆದು ಈ ಕಾವ ಕಟ್ಟಿಗೆ ಇನ್ನೆಂದಿಗೆ ಬಿಡುವೆನೋ. ಆ ಬಳಿಕ ಮುಂದೊಂದು ಶಬ್ದ ಬಳಸ್ತಾನೆ. ಗೋಪತಿನಾಥ ವಿಶ್ವೇಶ್ವರ ಲಿಂಗವು ನಷ್ಟವಹನ್ನಕ್ಕ ಈ ಕೈಯ ಕಟ್ಟಿಗೆ ಎನ್ನ ಬಿಡೋದು ನೋಡ. ಎಷ್ಟು ಚೆನ್ನಾಗಿ. ಇವ ದನ ಕಾಯವ, ನಾವು ಬೈತೇವೆ, ಏನು ದನ ಕಾಯವ ಅಂತ ಬೈತೇವೆ. ಆ ದನ ಕಾಯವನೇ ಹಿಂಗಾಗ್ಯಾನ ನಮ್ಮ ದೇಶದಾಗ. ಅಂದರೆ ಈ ದೇಶ ಎಷ್ಟು ಅದ್ಭುತ ಇದೆ. ಆತ ಹೇಳ್ತಾನೆ, ನಾನೇನು ಮಾಡ್ತೀನಿ ಭಗವಂತನೇ, ನಾನೇನು ಮಾಡ್ತೀನಿ ಕೇಳು. ನಾನು ಮುಂಜಾನೆ ಬ್ರಹ್ಮನ್ನ ಕಾಯ್ತೇನೆ, ಮಧ್ಯಾಹ್ನ ವಿಷ್ಣುವನ್ನು ಕಾಯ್ತೇನೆ, ಸಾಯಂಕಾಲ ರುದ್ರನ್ನ ಕಾಯ್ತೇನೆ. ಮತ್ತು ಕತ್ತಲೆ ಆತು, ಮತ್ತೆ ಕತ್ತಲಾಗೆ ಏನು ಮಾಡ್ತೇನೆ, ತಮ್ಮ ತಮ್ಮ ಮಂದೆಗೆ ಅವುಗಳನ್ನು ಹೊಡೆದು ಆ ದನ ಅವರವ್ರ ಕೊಟ್ಟಿಗೆ ಕಳಿಸಿ ನಾನೇನು ಮಾಡ ಬಯಸ್ತೀನಿ ಅಂದರೆ, ಏನು ಕಾಯುವ ಕಟ್ಟಿಗಿರ್ತದಲ್ಲ ಕೈಯಾಗ, ಈ ಕಟ್ಟಿಗೆಯನ್ನು ಹಿಂಗೆ ಇಟ್ಟು ಶಾಂತವಾಗಿ ಇರಾಕ ನಾನು ಬಯಸ್ತೇನೆ ಭಗವಂತನೇ. ಆ ಕ್ಷಣ ಏನು ಬರುವುದಲ್ಲಪ್ಪ, ನೀ ಸಾಯೋತಕ, ದೇವರು ಸಾಯೋತಕ. ಹೆಂಗೆ ಹೇಳ್ಯಾನ, ನೀನು ನಷ್ಟವಹನ್ನಕ್ಕ ಈ ಕೈಯ ಕಟ್ಟಿಗೆ ಬಿಡೋದು ನೋಡ. ಅಂದರೆ ನಾವು ಕೈ ಕಟ್ಟಿಗೆ ಅಂದರೆ ಕೆಲಸ, ಕಾಯೋ ಕೆಲಸ. ಮುಂಜಾನೆ ಒಂದು ರೀತಿ ಕಾಯೋದು, ಮಧ್ಯಾಹ್ನ ಒಂದು ರೀತಿ ಕಾಯೋದು, ಸಾಯಂಕಾಲ ಇನ್ನೊಂದು ರೀತಿ ಕಾಯೋದು. ಸಣ್ಣ ಆಕಳುಗಳು ಇಲ್ಲ, ಸಣ್ಣ ಸಣ್ಣ ಕರುಗಳಿರ್ತಾವ, ಕರುಗಳನ್ನು ಕಾಯೋದು. ಸ್ವಲ್ಪ ಮಧ್ಯದಲ್ಲಿ ಬಲಿಷ್ಠ ಆಗ್ತಾವ, ಎತ್ತುಗಳನ್ನು ಕಾಯೋದು. ಸಾಯಂಕಾಲ ಮುಪ್ಪಾಗ್ತದೆ, ಮುಪ್ಪಿನ ದನಗಳಿರ್ತಾವ, ಅವುಗಳನ್ನು ಕಾಯೋದು. ನಾನು 3 ದನ ಕಾಯ್ತೀನಿ. ಸಣ್ಣ ಕರುಗಳನ್ನು ಕಾಯ್ತೇನೆ, ಎತ್ತುಗಳನ್ನು ಕಾಯ್ತೇನೆ. ಆ ಬಳಿಕ ಮುಪ್ಪಿನ ಪ್ರಾಣಿಗಳನ್ನು, ಮುಪ್ಪಿನ ಎತ್ತುಗಳನ್ನು, ಮುಪ್ಪಿನ ಆಕಳುಗಳನ್ನೂ ಕಾಯ್ತೇನೆ. ಆದರೆ ಸಮನಾಗಿ ಕಾಯ್ತೇನೆ. ಅವುಗಳನ್ನು ಕಾಯೋ ರೀತಿ ಬೇರೆ, ಈ ದೊಡ್ಡ ಕಾಯೋ ರೀತಿ ಬೇರೆ, ಮುಪ್ಪಿನ ದನಗಳನ್ನು ಕಾಯೋ ರೀತಿ ಬೇರೆ. ಅದು ನನಗೆ ಗೊತ್ತದೆ. ಮಕ್ಕಳನ್ನು ನೋಡಿಕೊಳ್ಳೋ ರೀತಿ ಬೇರೆ, ಇಲ್ಲೇನು? ಮಕ್ಕಳನ್ನು ನೋಡಿಕೊಳ್ಳೋ ರೀತಿ ಬೇರೆ,
ದೊಡ್ಡವ್ರನ್ನ ನೋಡೋ ರೀತಿ ಬೇರೆ, ಮುಪ್ಪಿನವ್ರನ್ನ ನೋಡೋ ರೀತಿ ಬೇರೆ. ಇವ ಮೂರು: ಉದಯದಲ್ಲಿ ಬ್ರಹ್ಮ, ಮಧ್ಯಾಹ್ನ ವಿಷ್ಣು, ಸಾಯಂಕಾಲ ರುದ್ರ ಅಂದ್ರೆ ಹೊರಟಾನವ. ಅವ್ರನ್ನ ಕಾಯೋದು, ಅವ್ರನ್ನ ಕಾಪಾಡೋದು. ಈ ಮೂರು ಕೆಲಸ ಮಾಡ್ಕೋಂತ ನಾನು ಬದುಕೇನಿ. ಇವ ಮೂರು ಕೆಲಸ ನಾವು ಮಾಡೋದು ಮೂರೇ. ನಾವು ಮೂರೇ ಮಾಡೋದಲ್ಲ. ಮನ್ಯಾಗ ಇಷ್ಟ ಮಾಡ್ತೇವೆ. ಸಣ್ಣವ್ರಿಗೆ, ದೊಡ್ಡವ್ರಿಗೆ ಒಂಥರ ಊಟ ಕೊಡ್ತೇವೆ, ಸಣ್ಣವ್ರಿಗೆ ಒಂಥರ ಊಟ ಕೊಡ್ತೇವೆ, ಮುದುಕರಿಗೆ ಇನ್ನೊಂದು ಥರ ಕೊಡ್ತೇವೆ. ಬದಲ ಅವ್ರನ್ನ ನೋಡೋ ರೀತಿ ಬೇರೆ, ಇವ್ರನ್ನ ನೋಡೋ ರೀತಿ ಬೇರೆ, ಇವ್ರು ಕೂಡ ವರ್ತಿಸೋ ರೀತಿ ಬೇರೆ, ಎಲ್ಲ ಬೇರೆ ಬೇರೆ. ಈಗ ಸಣ್ಣ ಮಕ್ಕಳು ಕೂಡ ನೀವು ಮಾತಾಡ್ದಂಗೆ ದೊಡ್ಡವ್ರು ಕೂಡ ಮಾತಾಡ್ತೀರೇನು? ಮುಪ್ಪಿನವ್ರು ಕೂಡ ಮಾತಾಡೋಕ್ಕಾಗ್ತದೇನು? ಹಂಗಾಗೋದಿಲ್ಲ. ಅವ್ರು ಕೂಡ ಅವ್ರಂಗೆ, ಇವ್ರು ಕೂಡ ಇವ್ರಂಗೆ, ಇವ್ರು ಕೂಡ ಇವ್ರಂಗೆ. ಬಡಿಗೆ ತಗೊಂಡು ದನ ಕಾಯ್ತೇನೆ ಅಂತ ತಿಳ್ಕೊಂಡು ಕರ ಎಲ್ಲ ಹೊಡ್ಕೋತ ಹೋದ್ರೆ ಗತಿ ಹಂಗಾಗಿ. ದೊಡ್ಡ ದನಗಳನ್ನು ಓಡಿಸ್ದಂಗೆ ಮುಪ್ಪಿನ ದನಗಳನ್ನು ಓಡಿಸೋಕೆ ಪ್ರಯತ್ನ ಮಾಡಿದ್ರೆ ಅವು ಸತ್ತು ಹೋಕ್ಕವ. ಅದಕ್ಕೆ ಅವ ಅಂತಾನೆ, ನಾನು ಬಹಳ ಕಲೆಗಾರ. ಯಾವಾಗ ಹೆಂಗೆ ಯಾವ ದನಗಳನ್ನು ಹೆಂಗೆ ಕಾಯ್ಬೇಕನ್ನೋದನ್ನು ಕಲಿತುಕೊಂಡೇನಿ ಜೀವನದಾಗ. ಇದ ದೊಡ್ಡ ಸಾಧನ. ಯಾರು ಕೂಡ ಹೆಂಗಿರಬೇಕು, ಯಾರನ್ನ ಹೆಂಗೆ ರಕ್ಷಿಸಬೇಕು, ಕಾಯೋದು ಅದು ನನ್ನ ಕೆಲಸ. ಹೊಡೆಯೋದಲ್ಲ, ಕಾಯೋದು. ಮತ್ತು ಬಡಿಗೆ ಹಿಡ್ದೇನಲ್ಲ. ಎದಕ್ಕೆ ಅಂದರೆ ಅವು ದೂರ ಹೋಗಬಾರದಂತ ಹಿಡಿದಿದ್ದೇವೆನ, ಅವುಗಳನ್ನು ಹೊಡ್ಯಾಕಲ್ಲ. ಅದು ನನ್ನ ಕಾರ್ಯ. ಎಷ್ಟು ಚಲೋ ಹೇಳ್ತಾನೆ ತುರುಗಾಹಿ ರಾಮಣ್ಣ ಹೆಸರು. ಆತ ಒಂದು ಇಚ್ಛೆ ವ್ಯಕ್ತ ಮಾಡ್ತಾನೆ, ಪರಮಾತ್ಮನೇ ನನಗೊಂದಿಷ್ಟು ಇಚ್ಛೆ. ಈ ದನ ಎಲ್ಲ ಇವುಗಳನ್ನು ಕಳಿಸಿ ಅವರವ್ರ ಮಂದಿಗೆ ಕಳಿಸಿ ನಾ ಎಂದ ಈ ಬಡಿಗೆ ಬಿಟ್ಟು ತಣ್ಣಗಿದ್ದೇನೆ ಅಂತ. ಮತ್ತು ಆತನೇ ವಿಚಾರ ಮಾಡ್ತಾನೆ, ನೀನೇ ಇದು ಈ ಕೆಲಸ ಮಾಡುವಾಗ ನೀ ಸಾಯಲಾರದೆ ನನಗೇನು ವಿಶ್ರಾಂತಿ ಸಿಗೋದಿಲ್ಲ. ನೀನು ಕೆಲಸನೇ ಮಾಡ್ತಿ, ನಿಂದು ಒಂದು ಥರ. ದೇವ್ರ ಕೆಲಸ ಏನು? ಸಣ್ಣ ಸಣ್ಣ ತಯಾರ ಮಾಡೋದು, ದೊಡ್ಡವರ ರಕ್ಷಣಾ ಮಾಡೋದು, ಮುಪ್ಪಾಗಿದ್ದನ್ನು ತಗೊಂಡು ಹೋಗಿ ಬಿಡೋದು. ರುದ್ರ, ವಿಷ್ಣು, ಬ್ರಹ್ಮ. ಬ್ರಹ್ಮ ಅಂದರೆ ನಿರ್ಮಾಣ ಮಾಡ್ಕೊತ ಹೋಗೋದು. ಬಜಾರ್ದಾಗ ಚಲೋ ಚಲೋ ಸಾಮಾನು ತಂದು ಬಿಡೋದು, ಹೊಸವು. ಆ ಬಳಿಕ ವಿಷ್ಣು ಆದ ಅವ ಏನು ಮಾಡ್ತಾನಂದ್ರೆ ಆ ಸಾಮಾನು ತಗೊಂಡು ಹೋಗಿ ಅವುಗಳನ್ನು ಬಳಸಕ್ಕೆ ಶುರು ಮಾಡ್ತಾನೆ. ಬಳಸ್ತಾನೆ. ಒಂದು ಟೇಬಲ್ಲ ಮನೆಗೆ ಒಯ್ದ, ಬಳಸ್ಕೋತಿದ್ದ, ಮಸ್ತಾಗಿತ್ತದು. ಅದ್ರ ಮೇಲೆಲ್ಲ ಹಾಕಿ ಮಾಡಿ ಬಂದವ್ರಿಗೆಲ್ಲ ತೋರಿಸ್ದ ಎಷ್ಟು ಚೆನ್ನಾಗ್ಯದ ಅಂತ. ಆ ಬಳಿಕ ಅದಕ್ಕೆ ಮುಪ್ಪ ಬಂತು. ಅಲ್ಲಿಂದ ಮತ್ತೊಂದು ತಂದಿಟ್ಟು ಇದನ್ನು ಮೂಲಿಗೆ ಹಾಕಿದ, ಡೆಡ್ ಸ್ಟಾಕ್. ಅಲ್ಲಿಗೆ ಹೋಯ್ತು. ಹೋಗಲಿಲ್ಲ. ನಾವು ಮನ್ಯಾಗ ಮಾಡೋದಷ್ಟೇ, ಮಾರುಕಟ್ಟೆಗೆ ಮಾಡೋದಷ್ಟೇ. ಚಲೋ ಚಲೋ ತರೋದು, ಸ್ವಲ್ಪ ದಿವಸ ಬಳಸೋದು, ಹಳಿದಾದ ಕೂಡಲೇ ಚೆಲ್ಲಿ ಬಿಡೋದು ಅಷ್ಟೆ. ಸಮಾಜ ಹಂಗೆ ಮಾಡ್ತದೆ. ಹೊಸಬರನ್ನ ತಗೊಂಡು ಕುರ್ಚಿ ಮೇಲೆ ಕುಂಡ್ರಿಸ್ತದೆ, ಸ್ವಲ್ಪ ವರ್ಷ ಹಂಗೆ ಬಿಡ್ತದೆ. ಆ ಬಳಿಕ ಅವ್ರನ್ನ ಮನೆಗೆ ಕಳಿಸಿ ಮತ್ತೊಬ್ಬರನ್ನ ತಂದು ಅದ್ರ ಮ್ಯಾಗ ಕುಂಡ್ರಿಸ್ತದೆ. ಆದರೆ ಕುಂತವ್ರು ತಿಳ್ಕೊಬೇಕು, ಅವ್ರನ್ನ ಇಳಿಸ್ಯದ ನಮ್ಮನ್ನೂ ಇಳಿಸ್ತದೆ. ಇಲ್ಲ, ಇದು ಕಾಯೋದು. ಜಗತ್ತಿನಲ್ಲಿ ಮೂರೆಯೂ ಕೆಲಸ. ಎಷ್ಟು ಚಲೋ ಹೇಳ್ತಾನೆ ತುರುಗಾಹಿ ರಾಮಣ್ಣ. ಮೂರೇ ಕೆಲಸ ಮಾಡೋದು. ಈಗ ನೀವು ಒಕ್ಕಲಿಗರು ಅಂತ ಇಟ್ಕೊಳ್ಳೋಣ. ನಾನು ಒಕ್ಕಲಿಗ, ಭೂಮಿಯಲ್ಲಿ ಬಿತ್ತೇನೆ, ಜೋಳ ಬಿತ್ತೇನೆ. ಸಣ್ಣದಿದ್ದಾಗ ನಾವು ನೋಡೋದಲ್ಲ, ಅಷ್ಟಿಷ್ಟೇ ಕೆತ್ತಕೊಂಡು ಮಾಡಿಕೊಂಡು ಅದಕ್ಕೆ ಸಣ್ಣಗೆ ನೀರು ಉಣಿಸಿ ಬಹಳ ಚೆನ್ನಾಗಿ ಅದನ್ನು ರಕ್ಷಣೆ ಮಾಡ್ತೇವೆ ಸಣ್ಣದಿದ್ದಾಗ. ಅದು ಉದಯದಲ್ಲಿ ಬ್ರಹ್ಮನ ಕಾವ್ಯ, ಸ್ವಲ್ಪ ಮಧ್ಯಾಹ್ನದಲ್ಲಿ ವಿಷ್ಣುವ ಕಾವ್ಯ. ಸ್ವಲ್ಪ ಅದು ದೊಡ್ಡದಾಗ್ತದೆ. ದೊಡ್ಡದಾಗಿ ಅದು ಇದು ಬಿಡಕ್ಕೆ ಶುರುವಾಗ್ತದೆ, ಹೊಡಿ ಬಿಡಕ್ಕೆ ಶುರುವಾಗ್ತದೆ. ಆವಾಗ ಎಷ್ಟು ಸಂತೋಷ ಆಗ್ತದೆ, ಅವಾಗ ಬಹಳ ಆನಂದ ಆಗ್ತದೆ. ಅವಾಗ ಏನೇನೋ ಕೊಡ್ತೇವೆ, ಮಾಡ್ತೇವೆ, ನೀರು ಹಾಕ್ತೇವೆ, ಎಲ್ಲ ಮಾಡ್ತೇವೆ. ಕೊನೆಗೆ ಅದು ಒಣಗಕ್ಕೆ ಶುರುವಾಗ್ತದೆ. ಬಂದು ಕಿತ್ತಿ ಒಯ್ದು ಬಿಡ್ತೀವಿ. ಅದು ರುದ್ರನ ಕಾವ್ಯ.
ರುದ್ರನ ಕಾವ್ಯ. ಎಲ್ಲ ಉದ್ಯೋಗದಲ್ಲಿ ಇವು ಮೂರು ಬ್ರಹ್ಮನ ಕಾವ್ಯ. ಕಾವ್ಯ ಅಂದರೆ ಕಾಯುವೆ ಅಷ್ಟೇ. ಮುಂಜಾನೆ ಬ್ರಹ್ಮನ್ನ ಕಾಯ್ತೇನೆ, ಮಧ್ಯಾಹ್ನ ವಿಷ್ಣುವನ್ನು ಕಾಯ್ತೇನೆ, ಸಾಯಂಕಾಲ ರುದ್ರನನ್ನು ಕಾಯ್ತೇನೆ. ಅಂದರೆ ರುದ್ರ ಭಾವದಿಂದ ಕಾಯ್ತೇನೆ, ವಿಷ್ಣು ಭಾವದಿಂದ ಕಾಯ್ತೇನೆ, ಬ್ರಹ್ಮ ಭಾವದಿಂದ ಕಾಯ್ತೇನೆ. ಜಗತ್ತಿನಲ್ಲಿ ನಾನು ಕೆಲಸ ಮಾಡ್ತೇನೆ, ಕಾಯೋ ಕೆಲಸ, ಕಾಯುವ ಕೆಲಸ. ಅದರ ದ್ಯೋತಕ ಈ ದಂಡ, ಕಾಯುವ ದಂಡ. ಇದು ಕೈಯೊಳಗೆ ಏನು ಹಿಡದೇನೆ ಇದು ದಂಡ. ಅಂದರೆ ಇವು ನಮ್ಮ ಕೆಲಸಗಳಿಗೆ ಮಿತಿ ಇರಬೇಕು. ಸಿಕ್ಕಾಪಟ್ಟೆ ಮಾಡೋದಲ್ಲ, ಸರಿಯಾಗಿ ಮಾಡೋದು, ಅದು ದಂಡ. ಆ ಕಡೆ ಈ ಕಡೆ ಬಿಡೋದಿಲ್ಲ. ಎಲ್ಲಿ ಹೋಗಬೇಕಲ್ಲೇ, ಹೇಗಿರಬೇಕು ಹಾಗೆ ನನ್ನ ಇಂದ್ರಿಯಗಳನ್ನು ದಂಡಿಸ್ತೇನೆ. ನನ್ನ ದೇಹಕ್ಕೆ ಅದನ್ನು ನಿಯಂತ್ರಿಸ್ತೇನೆ, ದೇಹವನ್ನು. ದೇಹವನ್ನು ಸಣ್ಣ ದೇಹ ಇದ್ದಾಗ ಹೇಗಿಡಬೇಕು, ಮಧ್ಯ ದೇಹ ಇದ್ದಾಗ ಹೇಗಿಡಬೇಕು, ಮುಪ್ಪಿನ ದೇಹದಾಗ ಹೇಗಿರಬೇಕು ಹಾಗೆ ಇರೋದು. ಮಧ್ಯಮ ದೇಹ 25 ಆತಂದ್ರೆ ಲಗ್ನ ಆಗೋದು. 80 ಆಗ್ಯಾವ ಲಗ್ನ ಅಂದ್ರೆ ಏನು? ಯಾವಾಗೇನೋ ಅದಷ್ಟೇ. ಸಾಲಿಗೆ ಹೊಂಟ, 1ನೇ ತೆಕ್ಕ 5 ವರ್ಷದ ಹುಡುಗ ಸಾಲಿಗೆ ಹೊಂಟ. ಇವ 60 ಆಗ್ಯಾವ, ಸಾಲಿಗೆ ಹೊಂಟ, 1ನೇ ತೆಕ್ಕ. ಅದಕ್ಕೆ ಅವ ಅಂತಾನೆ 3 ಬೇರೆ ಬೇರೆ. ನನ್ನ ಜೀವನದಾಗ ಇವು 3 ಅವುಗಳನ್ನು ನಿಯಂತ್ರಿಸಿದ್ದೇನೆ ಭಗವಂತನೇ. ನೀ ಹೆಂಗೆ ಜಗತ್ತನ್ನು ನಿಯಂತ್ರಿಸ್ತಿ ಅದೇ ರೀತಿ ನಾನೂ ನಿಯಂತ್ರಿಸ್ತೇನೆ. ನಿಂದು ಕೆಲಸ ಮುಗಿಯೋದಲ್ಲ, ನಮ್ಮದು ಏನು ಮುಗಿಯೋದಲ್ಲ. ನಾವು ಸಾಯೋ ತಕ ಇದನ್ನು ಮಾಡೋದೇ, ಅದರಾಗ ಮಜಾ ಇರೋದು. ಭಗವಂತನೇ, ನೀನೇ ಕೆಲಸ ಮಾಡಾಗ ನಾನು ಹೆಂಗೆ ಕುಂಡ್ರಲಿಕ್ಕಾಗ್ತದೆ ಹೇಳು? ನಾನೂ ಕೆಲಸ ಮಾಡ್ತೀನಿ. ಸಾಯೋದಾದರೆ ಇಬ್ಬರೂ ಸಾಯೋದು. ದೇವರೇ, ನೀನೂ ಸಾಯೋದು. ನೀನು ಕೆಲಸ ಬಿಟ್ಟು ನೀನು ಸತ್ತು ಹೋದಿ, ನಾನು ಕೆಲಸ ಬಿಟ್ಟರೆ ನಾನು ಸತ್ತು ಹೋಗ್ತೇನೆ. ಆದ್ದರಿಂದ ನಾನೂ ಬದುಕಬೇಕು, ನೀನೂ ಬದುಕಬೇಕು. ನಾನೇ ನೀನು, ನೀನೇ ನಾನು, ಹಾಗೆ ಜಗತ್ತಿನಾಗಿರೋದು. ಅದು ದಿವ್ಯಾನುಭೂತಿ ಅಂತ. ಹೆಂಗೆ ತುರುಗಾಹಿ ರಾಮಣ್ಣ ದನ ಕಾಯೋ ಮನುಷ್ಯಾಗ ವಿಚಾರ ಎಷ್ಟು, ಎಂಥ ಸುಂದರ ಯೋಚನೆ ಮಾಡ್ತಾನೆ. ನಾವೇನು ಕಲ್ತಾವೇನು, ದನ ಕಲ್ಸ್ಯಾವು ಅಷ್ಟೆ. ಅವು ಓಡಾಡಿ 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 ಕಲ್ಸ್ಯಾವ. ಹಂಗೆ ಇವು ಇಂದ್ರಿಯಗಳು ದನದಂಗೆ ಇವು ಎಲ್ಲೆಲ್ಲರೇ ಓಡ್ತಿರ್ತಾವ. ಕಾಲಗಳು ಎಲ್ಲೇ ಓಡಿ ಬಾರಿಗೆ ಹೋಗ್ತಾವ, ಕಣ್ಣುಗಳು ಎಲ್ಲೇ ಓಡಿ ಅಡಿ ಕೆಡುತ್ತಾವ. ನೋಡ್ಕೋತ ಹೋದ ಚಿತ್ರ ಮುದುಕ, ಅಲ್ಲೊಂದು ಬರದತ್ತು ದೊಡ್ಡ ಚಿತ್ರ ಹಾಕಿದ್ರು, ಸುಂದರ ಆಕೃತಿಗಳಿದ್ದು. ನೋಡ್ಕೋತ ಎಡಿ ಬಿದ್ದು ದವಾಖಾನೆಗೇನೆ ಹೋದ. ಹಿಂಗಾಗ್ತದೆ ಜೀವನ ಅಂದ್ರೆ ಏನು? ಸ್ವಲ್ಪ ಲಕ್ಷ್ಯ ಇದ್ರೆ ಚೆನ್ನಾಗಿ ಬದುಕ್ತೇವೆ, ಇಲ್ಲದಿದ್ದರೆ ಎಡುತ್ತೇವೆ, ಮುಗ್ತೇವೆ, ಬೀಳ್ತೇವೆ, ಏಳ್ತೇವೆ, ಕಾಲು ಮುರ್ಕೋತೇವೆ, ಕೈ ಮುರ್ಕೋತೇವೆ. ಆಗೋದಲ್ಲೇನು? ಎಷ್ಟು ಓಡಿಸ್ಬೇಕು ಅಷ್ಟೇ ಓಡಿಸ್ಬೇಕು, ಎಷ್ಟು ಎಲ್ಲಿ ಹೋಗ್ಬೇಕು ಹಾಗೆ ಹೋಗಬೇಕು. ನೋಡ್ಕೋತ ಜೀವನದಲ್ಲಿ ಸಾಗಬೇಕಾಗ್ತದೆ. ಅದನ್ನು ತುರುಗಾಹಿ ರಾಮಣ್ಣ ಹೇಳ್ದ, ಬಡಿಗೆ ಹಿಡ್ಕೊಂಡಿರ್ಬೇಕು, ಕಾಯ್ಕೋತಿರ್ಬೇಕು. ಯಾವಾಗ ಎಲ್ಲಿ ಹೋಗ್ತಾವ ಗೊತ್ತಿಲ್ಲ, ಕಾಯ್ಕೋತಿರ್ಬೇಕು. ಏನು? ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ಕಣ್ಣನ್ನು, ನಮ್ಮ ಕಿವಿಗಳನ್ನು, ನಮ್ಮ ಕೈಕಾಲುಗಳನ್ನು, ಇವೆಲ್ಲ ದನ ಇದ್ದಂಗೆ ಇವು ಎಲ್ಲೆಲ್ಲರೆ ಹೋಗ್ತಿರ್ತಾವ. ಇದನ್ನು ಕಾಯ್ಕೋತದೇನಿ. ಬ್ರಹ್ಮನ ಕಾವೆ, ವಿಷ್ಣುವ ಕಾವೆ, ರುದ್ರನ ಕಾವೆ. ಭಗವಂತನೇ, ಕತ್ತಲಾದ ಬಳಿಕ, ಕತ್ತಲೆ ಅಂದರೆ ಎಲ್ಲ ಮುಗೀತಂದರೆ, ಕತ್ತಲಾದ ಬಳಿಕ ಇವುಗಳನ್ನು ಅವರವರಿಗೆ ಕೊಟ್ಟು, ಅಂದರೆ ಇವೆಲ್ಲ ಕಣ್ಣ, ಕಿವಿ, ಕೈಯ, ಕಾಲ ಎಲ್ಲವನ್ನು ಈ ಭೂಮಂಡಲಕ್ಕೆ ಅರ್ಪಿಸಿ ನಮಸ್ಕಾರ ಮಾಡಿ ನಮ್ಮ ಮನೆಗೆ ನಾವು ಹೋಗ್ತೀವಿ ಅಂದ ತುರುಗಾಹಿ ರಾಮಣ್ಣ. ಇವೆಲ್ಲ ಇಲ್ಲೇ ಬಿಟ್ಟು ಹೋಗೋದು. ಏನು ಕೈ ಒಯ್ಯೋದದ ಅವನು ಮುಂದೆ, ಕಾಲ ಇಲ್ಲೇ ಇರೋದು, ಬಳಸೋದು ಇಲ್ಲೇ, ಬಿಡೋದು ನಮ್ಮ ಅಟ್ಟ ಹೋಗೋದು. ಯಾಕೆ? ಇವು ದನಗಳು ಯಾರದೋ ದನ, ನಾವು ಕಾಯಕ್ಕೆ ಬಂದವರು ಅದ ಅಂದ ತುರುಗಾಹಿ ರಾಮಣ್ಣ. ನನ್ನ ದನ ಒಂದು ಇಲ್ಲಿದ್ರಾಗ ಎಲ್ಲ ತಂದಿದ್ದುವೆ.
ಅವುಗಳನ್ನು ರಕ್ಷಣಾ ಮಾಡಕ್ಕೆ ನನ್ನ ಕೈಯಾಗ ಕೊಟ್ಟಾರ. ಹಂಗೆ ನಿಸರ್ಗ ದೇವತೆ ನಮಗೆ ಇವೆಲ್ಲ ಕೊಟ್ಟಾಳ ಅಥವಾ ದೇವತೆ ಕೊಟ್ಟಾನ. ಇವುಗಳನ್ನು ನಾನು ರಕ್ಷಿಸಿ ಬಳಸಿಕೊಂಡು ಅವುಗಳ ಮನೆಗೆ ಕೊಟ್ಟು ಹೋಗೋದು, ಆರಾಮಿರೋದು. ಕತ್ತಲಾಗೆ ಮತ್ತೆ ಕತ್ತಲಾಗೆ ಏನು ಮಾಡೋದು? ತಮ್ಮ ತಮ್ಮ ಮಂದೆಗೆ ಹೊಡೆದು, ಅವರವ್ರು ಎಲ್ಲಿಂದ ಬಂದಿದ್ರೋ ಅಲ್ಲಿಗೆ ಅದನ್ನು ಹೊಡೆದ ಆ ದನ ಹೋಗಿ ಅವ್ರಿಗೆ ಒಪ್ಪಿಸಿ, ಚೆನ್ನಾಗಿ ನಿಮ್ಮ ತಗೊಂಡೇನಿ, ಚೆನ್ನಾಗಿ ಬಳಸೇನಿ, ಉಣಿಸೇನಿ, ತಿನ್ಸೇನಿ, ನಾ ಏನು ಕೆಡಿಸಿಲ್ಲ ಅಂತ ತಗೋ ಅಂತ ಭೂಮಿಗೆ ಅರ್ಪಣೆ ಮಾಡಿ ನಾವೇನು ಮಾಡೋದು? ನಮ್ಮ ಕಟ್ಟಿಗೆಯನ್ನು ಕೈ ಬಿಟ್ಟು ಬಿಡೋದು ಅಷ್ಟೆ. ಇದ ಜೀವನ, ಇದು ಅಧ್ಯಾತ್ಮ ಜೀವನ, ಪವಿತ್ರ ಜೀವನ. ನಾವು ಕೊಲ್ಲಕ್ಕೆ ಬಂದವರಲ್ಲ, ಹೊಡ್ಯಾಕೆ ಬಂದವರಲ್ಲ, ಈ ದನಗಳನ್ನು ಕಾಯಕ್ಕೆ ಬಂದವರು. ನಾವೆಲ್ಲ ದನ ಕಾಯೋರು. ನಮ್ಮ ದನ ಹೊರಗಲ್ಲ, ನಮ್ಮ ದನ ಇಲ್ಲೇ ಅದಾವ. ಎಲ್ಲರೇ ಹೋಗುತ್ತೆ ಕಣ್ಣ, ಎಲ್ಲರೇ ಹೋಗ್ತದೆ ಕಾಲ, ಕೈ ಎಲ್ಲರೇ ಆಡ್ತದೆ, ಹೀಗೆಲ್ಲ ಮಾಡ್ತದೆ. ಕೈ ಸುಮ್ಮನೆ ತನ್ನ ಕಿಶಕ್ಕೆ ಬೀಳಬಾರ್ದು. ಹಂಗೆ ಮಾಡೋದಿಲ್ಲ. ಯಾರ್ದರೆ ಕಿಶದ ಕೈ ಹಾಕಕ್ಕೆ ಶುರು ಮಾಡ್ತದೆ. ತನಗೆಷ್ಟು ಕೊಡ್ತಾರೆ ಅಷ್ಟು ತಗೋಬಾರ್ದು. 1ನೇ ತಾರೀಕಿಗೆ ಹಂಗೆ ತಗೊಳ್ಳೋದಿಲ್ಲ. ದಿವಸ ತಗೊಳಕ್ಕೆ ಶುರು ಮಾಡ್ತದೆ, ಗೊತ್ತಾಗ್ತದೆ. 1ನೇ ತಾರೀಕಿಗೆ ತಗೊಳ್ಳೋದೊಂದು ಬೇರೆ, 2ನೇ ತಾರೀಕು ತಗೊಳ್ಳೋದು, 3ನೇ ತಾರೀಕು ತಗೊಳ್ಳೋದು, 4ನೇ ತಾರೀಕು ತಗೊಳ್ಳೋದು. ಹಿಂಗಾದ್ರೆ ಕೈ ಹೆಂಗೆ ತನ್ನ ಹಿಡ್ತದಾಗ ಉಳಿತದೆ. ದನ ಯಾರ್ದರೆ ಹೊಲದಾಗ ಮೇಯ್ದಂಗೆ. ತುರ್ಗಾಯಿ ರಾಮಣ್ಣ ಭಾಳ ಜಾಣ. ಯಾರ್ದರೆ ಹೊಲದಾಗ ಹೋಗಿ ಮೇಯ್ದಂಗೆ. ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ಚೆನ್ನಾಗಿನೇ ಇರ್ತದೆ. ಅಕಸ್ಮಾತ್ ಅವರು ಒಂದು ಸಲ ನೋಡಿದ್ರಂದ್ರೆ ಹಾಕ್ತಾರೆ. ಆ ಬಳಿಕ ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು. ಹಂಗೆ ಹೊಡೆಸಿಕೊಳ್ಳೋವರೆಗೆ ನಾವು ಕಾಯೋರು ಮಲಗಿರಬಾರ್ದು. ಅವು ಇನ್ನೊಬ್ಬರ ದನಕ್ಕೆ ಹೋಗೋಕೆ, ಹೊಲಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಬಡಿಗೆ ತಯಾರದಾಗಿರ್ಬೇಕು. ನೋಡು, ಹಾದಿ ಅಂದ್ರೆ ಬಡಿಗೆ. ಹಂಗಿತ್ತು ಅಂದರೆ ಸಂಯಮ. ಅದಕ್ಕೆ ಇಂದ್ರಿಯ ನಿಗ್ರಹ, ಜೀವನದ ಸಾಧನೆ ಇವೆಲ್ಲ ಮಾಡಬೇಕಾಗ್ತದೆ. ಸಂಯಮ ಸ್ವಲ್ಪ ಇರಬೇಕು. ಸಿಕ್ಕಲ್ಲೆಲ್ಲ ಸ್ವಾತಂತ್ರ್ಯ ಕೊಡಬೇಕಂದ್ರೆ ಸಿಕ್ಕಿದ್ದೆಲ್ಲ ಸ್ವತಂತ್ರ ಏನು? ಸ್ವಾತಂತ್ರ್ಯ ಬಂದ, ಒಂದಿಷ್ಟು ಕೊಡ್ಲಿ ತೊಗೊಂಡು ಬಂದ, ಇವೆಲ್ಲ ತೆಗೆದ ಕಡ್ಯಾಕೆ ಶುರು ಮಾಡ್ದೆ. ಇಲ್ಲಿದ್ದೆಲ್ಲ ಕಟ್ಟಿಗೆ ಪಟ್ಟಿಗೆ ಇವು ಕಡ್ಯಾಕೆ ಶುರು ಮಾಡ್ದೆ. ಸ್ವಾತಂತ್ರ್ಯ ಇದೇನು? ಪಾಪ ಕಟ್ಟ್ಯಾರ, ಬಂದು ಇನ್ನೊಬ್ಬ ಅದನ್ನು ಒಡೆದು ಬಿಟ್ಟು. ಇದು ಸ್ವಾತಂತ್ರ್ಯ? ಹೆಂಗರೇ ಇರೋದು ಸ್ವಾತಂತ್ರ್ಯ ಅಲ್ಲ. ಸ್ವಚ್ಛಂದ ಸ್ವೇಚ್ಛಾಚಾರಿಯಾಗಿರೋದು ಸ್ವತಂತ್ರ ಅಲ್ಲ. ಏನರ ತಿಂದ ಸ್ವತಂತ್ರ ಏನು? ಇದಕ್ಕೆ ಸ್ವಾತಂತ್ರ್ಯ ಅಂತಾರೆ. ಸ್ವಾತಂತ್ರ್ಯ ಹೆಂಗಿರಬೇಕಂದ್ರೆ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೆಂಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾಕೆ ತಿನ್ನಬೇಕು ಗೊತ್ತಿರಬೇಕಷ್ಟೆ. ಇವೇ ಇಲ್ಲೇನು ಪ್ರಶ್ನೆಗಳು? ತಿನ್ನಬೇಕು ಏನು, ಯಾವಾಗ, ಎಷ್ಟು, ಹೇಗೆ, ಯಾಕೆ, ಇಲ್ಲ ಪ್ರಶ್ನೆಗಳು. ಈಗ ಹೋಗೋದು ಈಗ ಒಂದು ಯಾವುದರ ಬಾರಿಗೆ ಹೋಗೋದಂತ ಇಟ್ಕೊಳ್ಳಿ. ಯಾಕೆ, ಹೇಗೆ ಹೋಗಬೇಕು ಕೇಳಬೇಕು. ಈ ಒಂದು 5-6 ಪ್ರಶ್ನೆಗಳಿದಾವೆ. ಬಹಳ ಸುಂದರ ಪ್ರಶ್ನೆಗಳಿವು. ವೈ ಐ ಶುಡ್ ಗೋ ದೇರ್, ಇದನ್ನು ಪ್ರಶ್ನೆ ಕೇಳು. ಹೌ ಈಸ್ ಇಟ್ ಗೋಯಿಂಗ್ ಟು ಬೆನಿಫಿಟ್ ಮೀ, ಹೆಲ್ಪ್ ಮೀ ಲಿವ್ ಜಾಯ್ಫುಲಿ. ಯಾಕೆ ಅದರಿಂದ ನನ್ನ ಸಂತೋಷ ಹೆಚ್ಚ ಆಗ್ತದೋ ಹೇಗೆ, ನನ್ನ ಬದುಕ ಅರಳುತ್ತದೋ ಹೇಗೆ. ಯಾವುದೇ ಕೆಲಸ ಮಾಡೋ ಮೊದಲ ಇದನ್ನು ಕೇಳಬೇಕು ಅಂತ. ಅದು ತುರುಗಾಹಿ ರಾಮಣ್ಣ. ಎಷ್ಟು ಚಂದಿಲ್ಲ ವಚನ. ಇನ್ನೊಮ್ಮೆ ಅಂತೀನಿ ನೋಡಿ.
ಎಷ್ಟು ಚಂದದ ಅನ್ಕೋತ ಮನೆಗೆ ಹೋಗೋದು. ಉದಯದಲ್ಲೇ ಬ್ರಹ್ಮನ ಕಾಯುವೆ, ಮಧ್ಯಾಹ್ನ ವಿಷ್ಣುವ ಕಾವೆ, ಅಸ್ತಮಾನದಲ್ಲೇ ರುದ್ರನ ಕಾಯ್ತೀನಿ ನಾಶಲ್ಲ ಕಾಯ್ತೀನಿ. ಕತ್ತಲಾಗೆ ತಮ್ಮ ತಮ್ಮ ಮಂದೆಗೆ ಹೊಡೆದು ಇನ್ನು ಎಂದಿಗೆ ಈ ಕಾವ ಕಟ್ಟಿಗೆ ಬಿಡುವೆನು. ಕೊನೆಗೆ ಇದನ್ನೆಲ್ಲ ಬಿಡೋದದ ಅಂತ ತಲೆಯೊಳಗೆ ಹಾಕ್ಕೊಂಡಿರಬೇಕು. ಇದು ಕರ್ಮಯೋಗ, ಕರ್ಮ ಮಾಡೋದು ಸುಂದರ ಕರ್ಮ.